ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ತಮ್ಮ ಹೆಸರು? ಸಾವಿತ್ರಮ್ಮ ಅಂತ. ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ತಾವು? ಇಲ್ಲ, ಮೈಸೂರು ಗೂಟಗಳ್ಳಿಯಿಂದ. ಮೇಡಮ್ ನಿಮ್ಗೆ ಏನು ಸಮಸ್ಯೆಯಿಂದ ಬಂದಿದ್ರಿ ಮೇಡಮ್? ನನಗೆ ಸ್ವಲ್ಪ ಇದಿತ್ತು, ರನ್ನಿಂಗ್ ನೋಸ್, ಮತ್ತೆ ವೆರಿಕೋಸ್ ವೈನ್ಸ್, ಓಕೆ, ಮತ್ತೆ ಈ ಶೋಲ್ಡರ್ ಪೈನ್ ಇತ್ತು. ಮೇಡಮ್ ಎಷ್ಟು ಸಮಸ್ಯೆ ಯಾವಾಗ ಎಷ್ಟು ವರ್ಷದಿಂದ ಇತ್ತು ಮೇಡಮ್? ಸುಮಾರು ವೆರಿಕೋಸ್ ವೈನ್ಸ್ ಅಂತೂ ಸುಮಾರು ಒಂದು 10 ವರ್ಷದಿಂದ ಇತ್ತು, ಸಫರ್ ಮಾಡ್ತಲೇ ಇದ್ದೀನಿ, ಇದ್ದೆ. ಇದು ಇತ್ತೀಚೆ ಶುರುವಾಯಿತು ಶೋಲ್ಡರ್ ಪೈನು. ಮತ್ತೆ ರನ್ನಿಂಗ್ ನೋಸು ಅಷ್ಟೇ, ಅದೊಂಥರ ಕ್ರಾನಿಕ್. ನನಗೆ ಬೆಂಗಳೂರಲ್ಲಿದ್ದೆ, ಅಲ್ಲಿ ಡಸ್ಟ್ ಇದರಿಂದ ಏನೋ ತುಂಬಾನೇ ಸಫರ್ ಮಾಡಿದೆ. ಹೀಗೆ ಆವಿ ತಗೊಳ್ಳೋದು, ಏನೋ ಇದು ಮಾಡ್ಕೊಳ್ಳೋದು, ಆ ಥರನೇ ನಡೀತಾ ಇತ್ತು. ಇದು ನನಗೆ ಇಲ್ಲೇ ಗೂಟಗಳ್ಳಿಲಿದೆ ಅಂತ ಗೊತ್ತಾಯಿತು. ಈಗ ವಾಕಿಂಗ್ ಬಂದಾಗ ಅದಕ್ಕೆ ಇಲ್ಲಿ ತಗೊಳ್ಳೋಣ ಟ್ರೀಟ್ಮೆಂಟ್ ಅಂತ ಬಂದೆ. ಮೇಡಮ್ ಬೇರೆ ಕಡೆ ಎಲ್ಲಾದರೂ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೊಂಡಿದ್ರಾ ಅಥವಾ ಬೇರೆ ಎಲ್ಲಾದರೂ ಹಾಸ್ಪಿಟಲ್ ತೋರಿಸಿದ್ರಾ ಮೇಡಮ್? ಬೆಂಗಳೂರಲ್ಲಿದ್ದಾಗ ಒಂದ್ಸಲ, ಈಗ 4 ವರ್ಷದ ಹಿಂದೆ ಧರ್ಮಸ್ಥಳ ಮಂಜುನಾಥ ಅದರಲ್ಲಿ ತಗೊಂಡಿದ್ದೆ. ಅಲ್ಲೂ ಅದೇ ಆಯಿಲ್ ಮಸಾಜು ಅದು ಕೊಟ್ಟಿದ್ರು ವೆರಿಕೋಸ್ ವೈನ್ಸಿಗೆ ಅಂತ. ಸ್ವಲ್ಪ ಪರವಾಗಿಲ್ಲ, 1-2 kg ರೆಡ್ಯೂಸ್ ಆಗಿದ್ದೆ. ಸ್ವಲ್ಪ ದಿವಸ ಕಡಿಮೆ ಅಂತ ಅನಿಸ್ತು. ಮತ್ತೆ ಸ್ವಲ್ಪ ಪೈನ್ ಜಾಸ್ತಿ ಆಗ್ತಲೇ ಇತ್ತು ಇತ್ತೀಚೆಗೆ. ಸೊ ನಂದು ಕಿಚನ್ ವರ್ಕು ಮತ್ತೆ ನೇಚರ್ ಆಫ್ ವರ್ಕ್, ವೆನ್ ಐ ವಾಸ್ ವರ್ಕಿಂಗ್, ಅದರಿಂದ ಅದು ಸಮಸ್ಯೆ ನನಗೆ ಇದ್ದೇ ಇತ್ತು. ಹಾಗಾಗಿ ಬಂದೆ. ಇಲ್ಲಿ ಚೆನ್ನಾಗಿ ಆಯ್ತು. ಒಂದು 10 ಮೈಸೂರು ಆರೋಗ್ಯ ಸರಿ ಯಾವ ಕಡೆ ಹೇಗೆ ಪರಿಚಯ ಆಯ್ತು ಮೇಡಮ್ ನಿಮಗೆ? ನಾನು ಇಲ್ಲೇ ವಾಕಿಂಗ್ ಬರ್ತಾ, ಇದೇ ಏರಿಯಾದಲ್ಲಿ ಇರೋದು, KHV ಬಡಾವಣೆ. ವಾಪಸ್ ಮೈಸೂರಿಗೆ ಬಂದು ಮೊದಲು ಇರಲಿಲ್ಲ ಇದು. ನಾವು ಬೆಂಗಳೂರಿಂದ ಮತ್ತೆ ಇಲ್ಲಿ ವಾಪಸ್ ಬಂದಾಗ ಹೀಗೆ ನಾನು ವಾಕಿಂಗ್ ಬರ್ತಾ ಇದ್ದೆ. ಅವಾಗ ಬೋರ್ಡ್ ಎಲ್ಲ ನೋಡಿದೆ. ಈಗ ಒಂದು 6 ತಿಂಗಳು ಮುಂಚೆ ಒಂದ್ಸಲ ಬಂದು ಇಲ್ಲಿ ಮೆಡಿಸಿನ್ ತಗೊಂಡಿದ್ದೆ, ನೆಗಡಿ ಕೆಮ್ಮಿಗೆ. ಅವಾಗ ಹೇಳಿದ್ರು ಈ ತರದ ಚಿಕಿತ್ಸೆ ಎಲ್ಲ ಇದೆ ಇಲ್ಲಿ ಅಂತ. ಮೇಡಮ್ ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರಿ ಮೇಡಮ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ? ಈಗ 12 days ಹೇಳಿದ್ರು. ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ನನ್ನ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಕೇಳಿಸ್ಕೊಂಡು ಮಾಡಿದ್ರು. ಮತ್ತೆ ಇಲ್ಲಿ ಸುನೀತಾ ಅಂತ ಇದೆ ಮಸಾಜರು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಚೆನ್ನಾಗಿ ಮಾಡ್ತಾರೆ. ಮತ್ತೆ ಮೆಡಿಸಿನ್ ಕೂಡ ಕೊಟ್ಟರು ಡಾಕ್ಟ್ರು, ಅದು ಕೂಡ ನನಗೆ ಗುಣ ಕಾಣಿಸ್ತು. ಹಾಗಾಗಿ ನಾನು ವಿತಿನ್ ಈ 10 days ಅಲ್ಲಿ ಸಾಕಷ್ಟು ನನ್ನ ಸಮಸ್ಯೆಗಳಿಂದ ಹೊರ ಬಂದೆ. ನಾನು ನೋವುಗಳಿಂದ. ಮೇಡಮ್ ಈ 12 days ಅಲ್ಲಿ ನಿಮಗೆ ಶೋಲ್ಡರ್ ಪೇನ್ ಇರ್ಬೋದು ಅಥವಾ ನಿಮಗೆ ಸ್ವಲ್ಪ ಮೂಗಿನ ಸಮಸ್ಯೆ, ಏನು ಉಸಿರಾಟಕ್ಕೆ ಏನು ತೊಂದರೆ ಆಗ್ತಿತ್ತು ಅದರ ಸಮಸ್ಯೆ ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ಈ 12 days ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟು % ಕ್ಯೂರ್ ಆಗಿದೆ ಅಥವಾ ಎಷ್ಟು % ನೀವು ಟ್ರೀಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನನಗೆ 60 to 70% ಗುಣ ಕಂಡಿದೆ, ಕ್ಯೂರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಟ್ರೀಟ್ಮೆಂಟ್ ಯಾವ್ದಾದ್ರು ಕೊಟ್ಟರು ಮೇಡಮ್ ಇಲ್ಲಿ ನಿಮಗೆ? ನನಗೆ ಇದು ನಶ್ಯಾ ಕೊಟ್ಟರು ರನ್ನಿಂಗ್ ನೋಸಿಗೆ ಫಸ್ಟ್. ಆಮೇಲೆ ಇದಕ್ಕೆ ವೆರಿಕೋಸ್ ವೇನ್ಸಿಗೆ ಮರ್ಮ ಚಿಕಿತ್ಸೆ ಅಂತ, ಮತ್ತೆ ಇದು ಶೋಲ್ಡರ್ ಪೇನ್ಗೆ. ಓಕೆ ಮೇಡಮ್, ಈಗ ನೀವು ಬೇರೆ ಇದೇ ತರ ಸಮಸ್ಯೆ ತುಂಬಾ ಜನ ಇರ್ತಾರೆ ಮೇಡಮ್, ಪೇಷಂಟ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಇರೋ ಜನ ಆಗಿರ್ಬೋದು, ಅವರು ಈ ಸಮಸ್ಯೆಗೆ ತುಂಬಾ ಕಡೆ ಹುಡುಕ್ತಾ ಇರ್ಬೋದು. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಆಯುರ್ವೇದದಲ್ಲಿ? ಖಂಡಿತ ಇದರಲ್ಲಿ ಆಯುರ್ವೇದದಲ್ಲೇನೆ ವಾಸಿ ಆಗೋದು. ಪೂರ್ಣ ನಾವು ಗುಣ ಕಾಣಬೇಕು ಅಂದರೆ ಇದರಲ್ಲೇನೆ. ಯಾಕೆಂದರೆ ನಾನು ಎಷ್ಟೋ ಕಡೆ ತಿರುಗಾಡಿ ಬಂದು ಸಜೆಷನ್ ಎಲ್ಲ ತೊಗೊಂಡು ಮೆಡಿಸಿನ್ ತೊಗೊಂಡು, ಸೊ ನನ್ನ ಸ್ವಂತ ಅನುಭವದಿಂದ ಹೇಳೋದಾದರೆ ನನಗಂತೂ ಇಂಗ್ಲೀಷ್ ಮೆಡಿಸಿನ್ ಆಗೋದೇ ಇಲ್ಲ. ಅದು ಅಲರ್ಜಿ. ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲೋ ಹೊರಗಡೆ ಹೋದ ಮಾತ್ರ, ವಿಧಿ ಇಲ್ಲ ಅಂದರೆ ನೆಗಡಿ ಕೆಮ್ಮು ಆ ಥರದಕ್ಕೆ ತೊಗೊಂಡಿದ್ದೀನಿ, ತಕ್ಷಣ ರೆಮಿಡಿ ಬೇಕು ಅಂದರೆ. ಬಟ್ ನಾನು ಆಯುರ್ವೇದನೇ ಯಾವಾಗಲೂ ತೊಗೊಳ್ಳೋದು. ಈವನ್ ಈಗ ಒಂದು 2 ವರ್ಷದಿಂದ ನನಗೆ ಶುಗರ್ ಸ್ಟಾರ್ಟ್ ಆಗಿದೆ, ಬಾರ್ಡ್ರಲ್ಲಿದೆ, ಅದಕ್ಕೂ ಕೂಡ ನಾನು ಆಯುರ್ವೇದಕ್ಕೆ ಮೊರೆ ಹೋಗಿರೋದು. ಮತ್ತು ಫುಡ್ಡಲ್ಲೇ ನನ್ನ ಫುಡ್ಡನ್ನೇ ಮೆಡಿಸಿನ್ ಥರ ಯೂಸ್ ಮಾಡಿ ತಗೊಳ್ಳೋದು. ಮೇಡಮ್ ಕೊನೆಯದಾಗಿ ನಿಮ್ಗೆ ಕೇಳೋದು ಅಂದರೆ ಇಲ್ಲಿನೇ ಟ್ರೀಟ್ಮೆಂಟ್ ಕೊಟ್ಟಂಥ ಥೆರಪಿಸ್ಟ್ ಹೇಗಿತ್ತು ಮೇಡಮ್ ಸರ್ವಿಸ್? ಈಗ 12 days ಟ್ರೀಟ್ಮೆಂಟ್ ಅಲ್ಲಿ ಯಾವ ರೀತಿ ಅವರು ನಿಮ್ಮನ್ನ ಕೇರ್ ಮಾಡಿದ್ರು? ಸರ್ವಿಸ್ ಯಾವ ಥರ ಇತ್ತು ಮೇಡಮ್ ನಿಮಗೆ? ಚೆನ್ನಾಗಿದೆ. ಎಲ್ಲ ಡಾಕ್ಟರ್ ಆಗಲಿ ಮತ್ತು ರಿಸೆಪ್ಷನಿಸ್ಟ್ ಆಗಲಿ ಮತ್ತು ಇಲ್ಲಿ ಸುನೀತಾ ಅಂತ ನಮಗೆ ಮಸಾಜ್ ಮಾಡೋರಾಗಲಿ ತುಂಬ ಒಂಥರ ಕಮಿಟ್ಮೆಂಟ್ ಇದೆ. ಚೆನ್ನಾಗಿ ನಮ್ಮನ್ನು ಮಾತಾಡಿಸಿ ನೋಡಿಕೊಂಡು ಅವರಿಗೆ ತಿಳಿದಿರೋ ವಿಷಯಗಳನ್ನೂ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ಅನುಭವಗಳನ್ನ ಹೇಳ್ತಾರೆ, ತಿಳುವಳಿಕೆನೂ ಹೇಳ್ತಾರೆ. ಎಲ್ಲ ಥರದಲ್ಲೂ ಫುಡ್ ಯಾವ ಥರ ಇದು, ಯಾವ ಥರ ತಗೋಬೇಕು ಏನು, ಮತ್ತು ಅಷ್ಟೇ ಕೇರ್ ಆಗಿ ನೋಡ್ಕೊಳ್ತಾರೆ ನಮ್ಮನ್ನು.
ತುಂಬಾ ಅಂತಾರೆ, ಏಜ್ ಆದವರು ಅಂದ್ಬಿಟ್ಟು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಅದು ತುಂಬಾ ನಂಗೆ ಇಷ್ಟ ಆಗಿದ್ದು. ಸೊ ಎಲ್ಲ ಇಲ್ಲಿ ಬಂದು ಒಂದು ಇದಕ್ಕೆ ಥೆರಪಿ ತಗೊಂಡ್ರೆ ನನ್ನಂತ ವಯಸ್ಸಾದವರು ಮಾಡಿದವರು ಇದು ಎಲ್ಲರಿಗೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಈಗಿನ ಒಂದು ಜೀವನ ಶೈಲಿಲಿ. ಅಂದ್ರೆ ಇಲ್ಲಿ ತಗೊಂಡ್ರೆ ಒಳ್ಳೇದು ಅಂತ ನಾನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್, ನನ್ನ ಜೊತೆ ಎಷ್ಟು ತನಕ ಮಾತಾಡಿದ್ವಿ.